ಕೆಡಿಸ್ಕೋಬೇಡ. ಈಗ ಇದು ನಿಮಗೆ ಕರೆಕ್ಟ್ ಅನ್ಸುತ್ತಾ ಇದು? ಕರೆಕ್ಟ್ ಅನ್ಸ್ಲಿಲ್ಲ. ನಾನು ಹೇಳ್ತಿದ್ದೀನಲ್ಲ ಬ್ರೋ ನಮ್ಮ ಮಧ್ಯೆ ಏನಾಗೈತೆ ಬ್ರೋ, ನಿಜ ಬ್ರೋ, ನಮ್ಮ ಮಧ್ಯೆ ಏನಾಗೈತೆ ಅಂತ ನಿಮ್ಗೆ ಗೊತ್ತಾ? ಇವಾಗ ನೀವ್ ಮಾಡಿದ ಕೆಲಸ ಎಂತದ್ದು ಅಂತ ನನಗೆ ಅದು ಬೇಕಾಗಿಲ್ಲಪ್ಪ. ನೀವು ಮಾಡಿರೋದು ಅವ್ರು ಮಾಡಿರೋದು ನನಗೆ ಗೊತ್ತಿಲ್ಲ, ಓಕೆನಾ? ಇಬ್ರು ಕುಣಿಸ್ತೀನಿ ಡಿಬೇಟ್ ಶೋ ಅಲ್ಲಿ, ಇಬ್ರು ನಿಜ ಹೇಳ್ಬೇಕು ನನಗೆ. ಯಾರು ದುಡ್ಡು ಇಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಓಕೆನಾ? ನನಗೆ ಇಬ್ರು ಕ್ಲಾರಿಟಿ ನನಗೆ ಕ್ಲಾರಿಟಿ ಬೇಕಲ್ವಾ? ನನಗೆ ಈ ವೀರೇಂದ್ರ ಹೆಗ್ಡೆ ದುಡ್ಡು ಕೊಟ್ಟಾರೆ ಅಂತ ಹೇಳಿದ್ನ, ಕೀರ್ತಿನ ಹೋಗ್ಬಿಟ್ಟು ಅದಲ್ಲ ನನಗೆ ಬೇಕಾಗಿರೋದು. ಮೈನ್ ನನಗೆ ಕ್ಲಾರಿಟಿ, ಓಕೆನಾ? ಅದಲ್ಲ ನೀನ್ ನನ್ನ ಹತ್ರ ಹೇಳಿದ್ಯಾ 2 ಲಕ್ಷ ಕೊಟ್ರೆ ಸುಮ್ನೆ ಆಗ್ಬಿಡ್ತೀನಿ ಬ್ರೋ ಅನ್ಬಿಟ್ಟು ನೀನು ಒಂದ್ಸತಿ ನನ್ನ ಹತ್ರ ಹೇಳ್ಕೊಂಡಿದ್ದೆ, ಕರೆಕ್ಟ್ ಅಲ್ವಾ? ನಾನ್ ನಿಮ್ ಹತ್ರ ಹೇಳಿದನ? ನನ್ನ ಹತ್ರ ಹೇಳ್ಕೊಂಡಿದ್ದೆ. ನೀವು ಚಂದನ್ಗೌಡ್ರ ಜೊತೆ ಸೇರಿದ್ದೀರಾ? ಅದಲ್ಲ ನನಗ್ ಬೇಕಾಗಿರೋದೇನು ಕ್ಲಾರಿಟಿ. ನೀನ್ ನನ್ನ ಹತ್ರ ಹೇಳಿದ್ಯಲ್ಲ, ಮತ್ತೆ ನನಗೆ ಮೇನ್ ಟ್ರಿಗರ್ ಆಗಿದ್ ಯಾವ್ದು ಅಂತಂದ್ರೆ ಸೌಜನ್ಯ ಅವ್ರ ತಾಯಿ ಬಗ್ಗೆ ಏನಕ್ ಬೈದೆ? ಅದು ಸರಿ, ಏನಂತ? ಸೌಜನ್ಯ ತಾಯಿ ಬಗ್ಗೆ ಏನ್ ಬೈದೆ? ನೀನ್ ಗ್ಯಾಪಿಸ್ಕೋ. ಏನ್ ಬೈದೆ? ಗ್ಯಾಪಿಸ್ಕೋ. ಏನಂತ ಬೈದೆ ಹೇಳಿ? ಏನಂತ ಬೈದೆ? ಗ್ಯಾಪಿಸ್ಕೋ. ಏನಂತ ಬೈದೆ? ಗ್ಯಾಪಿಸ್ಕೊಳಪ್ಪ. ಈಗ ನೀವು ಲೀಗಲ್ ಆಗಿ ಅದೇನ್ ಅದೇ ಲೀಗಲ್ ಅಲ್ಲೇ ಮೂವ್ ಮಾಡ್ತಿರೋದು. ಡಿಬೇಟ್ ಶೋ ಯಾವಾಗ ಇಡ್ತಾರೆ ಹೇಳು, ನಾನು ಬರ್ತೀನಿ, ಓಕೆನಾ? ಅವ್ರ ಪರವಾಗಿ ನಾನೇ ಬರ್ತೀನಿ. ಏನಕ್ಕೆ ಅಂತಂದ್ರೆ ನನಗ್ ಪ್ರೂಫ್ ಬೇಕು. ಇವಾಗ ಚಂದನ್ಗೌಡ ಅವ್ರ ನಿಮ್ಗೆ 2 ಲಕ್ಷ ಕೊಟ್ರೆ ಸುಮ್ನೆ ಆಗೋಯ್ತು, ಹಂಗಾರೆ ಡೈರೆಕ್ಟ್ ನನ್ನ ಹತ್ರನೇ ಹೇಳ್ಕೊಂಡಿದ್ಯಾ, ಓಕೆನಾ? 2 ಲಕ್ಷ ಯಾರಾದ್ರು ಕೊಡಂಗಿದ್ರೆ ಸುಮ್ನೆ ಆಗ್ಬಿಡ್ತೀನಿ ಅನ್ನೋದನ್ನು ಹೇಳ್ಕೊಂಡಿದ್ಯಾ. ಮತ್ತೆ ಧರ್ಮಸ್ಥಳದಲ್ಲಿ ರಾಜ ಮರ್ಯಾದೆ ಅನ್ಬಿಟ್ಟು ಹೇಳ್ಕೊಂಡಿದ್ಯಾ. ಪ್ಲಸ್ ಅದ್ರ ಜೊತೆಗೆ ನೆನ್ನೆ ಇವ್ರು ಕಿರಿಕೀರ್ತಿ ಅವರು ಜುಡಿಯೋಗೆಲ್ಲ ಏನ್ ಜುಡಿಯೋ ಪರ್ಸನಲ್ ಅಲ್ಲ, ನೀನ್ ನನ್ನ ಹತ್ರ ಹೇಳ್ಕೊಂಡಿದ್ಯಲ್ಲಪ್ಪ ಕಿರಿಕೀರ್ತಿ ಅವ್ರು ನೋಡ್ಕೋತವ್ರೆ ಅನ್ಬಿಟ್ಟು. ಅವತ್ತಿನ ವಿಚಾರ ಏನ್ ನಡೀತು ಅದನ್ನ ಹೇಳ್ದೆ ಬ್ರೋ ನಿಮ್ಗೆ. ಅದೇ ಡಿಬೇಟ್ ಶೋ ಅಲ್ಲಿ ಮಾತಾಡೋದವ. ನನಗ್ ಕ್ಲಾರಿಟಿ ಬೇಕು. ಯಾರ್ಯಾರು ದುಡ್ಡುಗಳು ತಗೊಂಡಿದ್ದಾರೆ, ಯಾರ್ಯಾರು ಸೂಟ್ ಕೇಸ್ಗಳು ತಗೊಂಡೋಗಿದ್ದಾರೆ ಅನ್ಬಿಟ್ಟು ನನಗ್ ಕ್ಲಾರಿಟಿ ಬೇಕು. ನೀನ್ ರೆಕಾರ್ಡ್ ಮಾಡ್ಕೋತಿದ್ಯಾ, ನನ್ನ ಹತ್ರನೂ ರೆಕಾರ್ಡ್ ಇದೆ. ಬಟ್ ನೀವು 3 ಜನ ನೆನ್ನೆ ನಿನ್ ಕಡೆ ತಪ್ಪಿಲ್ಲ ತಾನೆ? ನಿಜವಾಗ್ಲು ನಿನ್ ಕಡೆ ತಪ್ಪಿದ್ಯೋನೋ ಇವಾಗ? ಅಲ್ಲ ಬ್ರೋ, ನೀವ್ ಏಕಾಏಕಿ ಕಿರಿಕೀರ್ತಿ ಅವ್ರ ಕರ್ಸಿ ಅಂತಂದ್ರೆ ಅದು ಹೆಂಗಾಗುತ್ತೆ? ಇದು ಬಂದು ದೊಡ್ಡ ಮ್ಯಾಟ್ರು. ಬರೋದಕ್ಕೆ ಕೇಳೋ, ಹೇಳ್ತೀನಿ. ನಾನ್ ಹೇಳೋದ್ ನಿಮ್ಗೆ ಅರ್ಥ ಆಯ್ತಾಯ್ತಾ? ಅಲ್ಲ ಹೇಳ್ತೀನಿ, ಬಟ್ ಹೇಳೋದ್ ಹೇಳಿದೀನಿ. ಇಂಪಾಸಿಬಲ್ ಬ್ರೋ. ಏಕಾಏಕಿ ಕಿರಿಕಿರ್ತೀನಿ ನೈಟ್ ಮಾಡ್ಬಿಟ್ಟು ನಾಳೆ ಬನ್ನಿ ಅಂತಂದ್ರೆ ಅದು ಇಂಪಾಸಿಬಲ್ ಬ್ರೋ. ಬರಲ್ಲ ಬ್ರೋ ಹಂಗೆ. ಬಂದಿಲ್ಲ ಅಂತಂದ್ರೆ ಅವ್ರ ಬುಡಕ್ ಹೋಗುತ್ತೆ. ಅದಕ್ಕೆ ನೆನ್ನೆ ಹೆಂಗ್ ಅವ್ರ ಬುಡಕ್ ಹೋಗುತ್ತೆ? ಹಿಂಗ್ ಬುಡಕ್ ಹೋಗುತ್ತೆ ಅಂತ ಹೇಳ್ತೀನಿ ಬಾ. ಇದು ಫೋನಲ್ಲಿ ಮಾತಾಡೋ ಅಂತದಲ್ಲ. ಇದು ಬಂದು ನೀವು ಅಲಿಗೇಷನ್ ಮಾಡಿರೋದು ದೊಡ್ಡ ಲೆವೆಲ್ದು, ಓಕೆನಾ? ಓಕೆನಾ? ಡೈರೆಕ್ಟ್ ಆಗಿ ಮಾತಾಡೋದ ಬಾ. ಏನಕ್ಕೆ ಅಂತಂದ್ರೆ ನೀನ್ ಬರೀ ಜಸ್ಟ್ ಮಾತಾಡ್ಲಿಕ್ಕೋ, ವಿಡಿಯೋಗಲ್ಲ. ನೀನ್ ಭಯ ಬೀಳ್ಬೇಡ ಬಾ. ನೀನ್ ಎದ್ರುಕೊಂಡಿದ್ಯಾ ಇವಾಗ? ನೀನ್ ಏನಾರು ತಪ್ಪು ಮಾಡಿದ್ಯಾ ಎದ್ರುಕೊಳಕ್ಕೆ? ಡಿಬೇಟ್ ಶೋ ನಾಳೆಗೆ ಅಕಸ್ಮಾತ್ ಅವ್ರೇನಾರು ಕರೆದ್ರು ಹೋಗಕ್ ಹೋಗ್ಬೇಡ. ನನ್ಗೆ ಯಾರ ಕಡೆಯಿಂದ ತಪ್ಪಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ನೀನು ನಿಮ್ ಕಡೆಯಿಂದನೂ ತಗ್ಲಾಕೊಂಡಿದೀರಾ, ಅವ್ರ ಕಡೆಯಿಂದನೂ ತಗ್ಲಾಕೊಂಡಿದೀರಾ. ಬಟ್ ನನಗೆ ಕ್ಲಾರಿಟಿ ಬೇಕು. ಬಟ್ ಇದು ಒಂದು ನಿಮ್ ಇದ್ರಲ್ಲಿ ಹೋದ ಅಂತಂದ್ರೆ ಅಕಸ್ಮಾತ್ ತಪ್ಪಿಪ್ ಎಲ್ಲಾದ್ರೂ ಆಗ್ಬಿಟ್ಟ ಅಂತಂದ್ರೆ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಬಿದ್ಬಿಡುತ್ತೆ ನನಗಂತೂ. ಬಟ್ ನನ್ನ ಹತ್ರ ಇರೋಂತ ಪ್ರೂಫ್ ನ ಇಟ್ಕೊಂಡು ನಾನು ಮಾತಾಡ್ಲಿಕ್ಕೆ ಅಂತ ಹೋಗ್ತಿರೋದು. ಕಿರಿಕೀರ್ತಿ ಅವ್ರಿಗೂ ಹೇಳು ಬರ್ಲಿಕ್ಕೆ. ಅವ್ರು ಬಂದೇ ಬರ್ತಾರೆ. ನಾನು ಹೇಳೋದು ಅರ್ಥ ಆಯ್ತಾಯ್ತಾ? ನಮ್ ಕಡೆಯಿಂದ ಯಾವ್ದು ತಪ್ಪಾಗಿಲ್ಲ, ಸರಿನಾ? ಸರಿ, ಹಂಗಾದ್ರೆ ಇವಾಗ ನಾಳೆ ಏನ್ ಮಾಡ್ತೀಯ ಅಂತಂದ್ರೆ ಬೇಕಾದ್ರೆ ನಾಳೆ ನಾನು ಬರ್ತೀನಿ, ಸರಿನಾ? ಬ್ರೋ ಅವ್ರದ್ದು ಏನ್ ಶೆಡ್ಯೂಲ್ ಇದೆ ಅಂತ ಗೊತ್ತಿಲ್ಲ ಬ್ರೋ. ಅವರು ತುಂಬಾ ಪ್ಲಾನ್ಗಳು ಇರ್ತಾರೆ. ಅವರು ನಾನು ಅವ್ರ ಹತ್ರ ಮಾತಾಡ್ಬೇಕು ಒಂದ್ ಸ್ವಲ್ಪ. ಬ್ರೋ ನೀನ್ ಹೇಳೋದು ಅರ್ಥ ಆಯ್ತಾಯ್ತಾ? ನೀನ್ ಏನು ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ನಾನು ಫ್ರೆಶ್ ಬಂದ್ ಮಾತಾಡ್ತೀನಿ. ಅಂತ ಸೀರಿಯಸ್ ಮ್ಯಾಟರ್ ಆದ್ರೆ ಅಣ್ಣ ನಿಮ್ದು ಏನೇ ಶೆಡ್ಯೂಲ್ ಇದ್ರು ಕ್ಯಾನ್ಸಲ್ ಮಾಡ್ಕೊಂಡು ಬರ್ಲೇಬೇಕಣ್ಣ ಅಂತ ನಾನೇ ಕರೀತೀನಿ. ಸೀರಿಯಸ್ ಇರೋದಕ್ಕೆ ಕಣೋ ನಾನು ಹೇಳ್ತಿರೋದು. ಅವ್ರದ್ದು ಏನೇ ಶೆಡ್ಯೂಲ್ ಇದ್ರು ನಾಳೆ ಕ್ಯಾನ್ಸಲ್ ಮಾಡ್ಕೊ ಬರೋದಕ್ಕೆ ಹೇಳು. ಬ್ರೋ ನೀವು ಒಬ್ರು ಯೂಟ್ಯೂಬರ್ ಬ್ರೋ, ಅರ್ಥ ಮಾಡ್ಕೊಳ್ಳಿ ಬ್ರೋ. ನಾನ್ ಸುಮ್ನೆ ಹೇಳ್ತಿಲ್ವೋ, ಓಕೆನಾ? ನಾನು ಹೇಳ್ತಿದ್ದೀನಿ ಅಂತಂದ್ರೆ ಒಂದು ಅರ್ಥ ಇದ್ದೇ ಇರುತ್ತೆ. ಅವ್ರಿಗೆ ಏನ್ ಶೆಡ್ಯೂಲ್ ಇದೆಯೋ ಅವ್ರ ಮಂಜು ಅವ್ರಿಗೂ ಮತ್ತೆ ಇವ್ರಿಗೂ ಕ್ಯಾನ್ಸಲ್ ಮಾಡ್ಕೊಂಡ್ ಬರೋದಕ್ಕೆ ಹೇಳು. ಇದು ಯಾವುದೇ ರೀತಿ ಯೂಟ್ಯೂಬ್ ಅಲ್ಲ, ವಿಡಿಯೋ ಮಾಡ್ಲಿಕ್ಕೆ ಅದೇನೇನೋ ಎಕ್ಸೆಟ್ರಾ ಅಲ್ವೇ ಅಲ್ಲ, ಓಕೆನಾ? ಒಂದು ಕ್ಲಾರಿಟಿಗೋಸ್ಕರ ನಾಳೆ ಕರ್ಕೋಬಾ ಹೇಳ್ತೀನಿ. ಇದು ಬಂದು ನಿನ್ಗೆ ಗೊತ್ತಾಗುತ್ತೆ. ನಾಳೆ ಕರ್ಕೋಬಾ ಹೇಳ್ತೀನಿ. ನಾನು ಏನ್ ಹೇಳ್ತಿರೋದು, ನಿನ್ ನಾಳೆ ಅಷ್ಟು ಮಾಡು ಅಷ್ಟೇ.
ಆಯ್ತಾ? ನಾಳೆ ಪ್ರೆಸ್ ಹತ್ರನೂ ಹೋಗ್ಲಿಕ್ಕೆ ಹೋಗ್ಬೇಡ, ನಿನಗೆ ನಾನು ಹೇಳ್ತೀನಿ, ಆಮೇಲೆ ಹೋಗಿವಂತೆ. ಓಕೆನಾ? ನೀವ್ ಯಾರ್ ತರ ಮಾತಾಡಕ್ ಹೋಯ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ, ಒಂಚೂರ್ ಕ್ಲಾರಿಟಿ ಕೊಟ್ರೆ Clarity ಕೊಡ್ತೀನಿ ಬಾರೋ. ಬ್ರೋ ನೀವ್ ಹೇಳ್ದಂಗಲ್ಲ, ಈಗ ಕಿರಿಕಿರ್ತನ ನೀವ್ ಹೇಳ್ದಂಗಲ್ಲ. ಯಾಕಂತಂದ್ರೆ ನಾವಾದ್ರೆ ಏನೇ ಇರ್ಬೋದು ಅನ್ಬಿಟ್ಟು ಬರ್ತೀವಿ, ಬಟ್ ಅವ್ರ ಹಂಗಲ್ಲ. ಅವ್ರಿಗೆ ಕ್ಲಾರಿಟಿ ಕೊಟ್ಬಿಟ್ಟು ಕರ್ಸ್ಕೋಬೇಕು, ಸುಮ್ನೆ ಅವ್ರು ಬರೋದಿಲ್ಲ ಬ್ರೋ. ನೀವ್ ಕ್ಲಾರಿಟಿ ಅಂತಂದ್ರೆ ನಾನು ಫೋನ್ ನಲ್ಲಿ ಕೊಡ್ಲಿಕ್ಕೆ ಆಗಲ್ವೋ? ಓಕೆನಾ? ಇದು ಬಂದು ದೊಡ್ಡ ಅಲಿಗೇಷನ್ ಇದು, ಬಟ್ ಬಂದ ಅಂತಂದ್ರೆ ಒಂದ್ ಮಿನಿಟ್, ಅದು ಡೈರೆಕ್ಟ್ ಫೋನಲ್ಲಿ ಮಾತಾಡಕ್ಕಾಗಲ್ಲ, ಡೈರೆಕ್ಟ್ ಆಗಿ ಮಾತಾಡಬೇಕು, ಅದು ಒಪ್ಕೋತೀನಿ. ಏನ್ ಅನ್ನೋದು ಒಂದು ಕ್ಲಾರಿಟಿ ಕೊಡಿ ಅಂತ ಹೇಳ್ತಾರೆ, ನೀವು ವಿಷಯ ಹೇಳಿ ಅಂತ ಹೇಳ್ತಾರೆ. ಧರ್ಮಸ್ಥಳದ ಬಗ್ಗೆ ನೆನ್ನೆ, ಓಕೆನಾ? ಇದೊಂದು ನನ್ ಕ್ಲೂ ಕೊಡ್ಬೋದು. ಧರ್ಮಸ್ಥಳದ ಬಗ್ಗೆ ನೆನ್ನೆ ಅದಕ್ಕೋಸ್ಕರನೇ 3 ಜನ ಬನ್ನಿ ಅಂತ ಹೇಳ್ತಿರೋದು. ಅಕಸ್ಮಾತ್ ಕಿರಿಕಿರ್ತಿ ಬಂದಿಲ್ಲ ಅಂತಂದ್ರೆ, ಹಲೋ, ಹೇಳಿ, ಕಿರಿಕಿರ್ತಿ ಬಂದಿಲ್ಲ ಅಂದ್ರೆ ಸುಮ್ನೆ ದೊಡ್ಡದಾಗಿ ಅಲಿಗೇಷನ್ ಆಗುತ್ತೆ, ಅದಕ್ಕೋಸ್ಕರ ನೆನ್ನೆ. ಅದೇ ಏನಂತ ಹೇಳಿ ಬ್ರೋ. ಏನ್ ಅಲಿಗೇಷನ್ ಅಂತಂದ್ರೆ ನೀನ್ ಮಾಡ್ಕೊಂಡಿರೋದೇನಪ್ಪ? ನನ್ನನ್ನು ಬೈತಾರ ಅವರು. ಅಲ್ಲಲ್ಲ, ನೀನ್ ಮಾಡ್ಕೊಂಡಿರೋದೇನೆ ಅಲಿಗೇಷನ್ ಆಯ್ತಿರೋದು. ಓಕೆನಾ? ಸುಮ್ನೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ನನಗಂತೂ ಕರೆಕ್ಟಾಗಿ ಕ್ಲಾರಿಟಿ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಮಾತಾಡೋದಕ್ಕೆ ನಾನು ಕರಿತಿರೋದು. ಅಕಸ್ಮಾತ್ ಅದೇನಾದ್ರು ರೆಕಾರ್ಡ್ ಏನಾದ್ರು ರಿಲೀಸ್ ಆಯ್ತು ಅಂತಂತಂದ್ರೆ ಸುಮ್ನೆ ದೊಡ್ಡದಾಗೆ ಅಲಿಗೇಷನ್ ಆಗುತ್ತೆ. ಯಾವ ರೆಕಾರ್ಡು? ಯಾವ ರೆಕಾರ್ಡು ನಾನು ಬಟ್ ನಾನು ಮಾತಾಡಿರೋಂಥ ರೆಕಾರ್ಡ್. ಓಕೆನಾ? ನಿನ್ನ ರೆಕಾರ್ಡ್ನ ನಾನು ಯಾವುದೇ ರೀತಿ ಶೇರ್ ಮಾಡಿಲ್ಲ, ಹೇಳ್ಬೇಕು ಅಂದ್ರೆ. ಆಯ್ತಾ? ಮಾತಾಡಿದ್ದು ಯಾರ ಹತ್ರ ನಾನು ಅವ್ರನ್ನ ಕರ್ಕೋಬಾರೋ ಫಸ್ಟ್ ಹೇಳ್ತೀನಿ. ಬ್ರೋ ನೀವ್ ಹೇಳೋದ್ ಅರ್ಥ ಆಯ್ತಾ ಇಲ್ವಾ ಬ್ರೋ? ನಿನ್ನ ಇಷ್ಟ ಕಟ್ ಮಾಡ್ತೀನಿ. ಅಕಸ್ಮಾತ್ ನಾಳೆ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ನಿಮ್ದೇ ತಪ್ಪಿರೋ ತರ ಆಗುತ್ತೆ. ಓಕೆನಾ? ತಪ್ಪು ಕರೆಕ್ಟ್ ಅಲ್ವಾ? ನೀನ್ ಹೇಳು. ಜೊತೆಲಿದ್ದಾಗ ಮಾತಾಡಿರೋ ಮಾತುಗಳು ಅಂದ್ರೆ ನಮ್ಮನ್ನ ನಂಬಿ ಮಾತಾಡಿರೋ ಮಾತುಗಳನ್ನ ಹೇಳೋದ್ ತಪ್ಪು ಅಲ್ಲ. ತಪ್ಪಲ್ವಾ? ನೀನೇ ಹೇಳು. ಇವಾಗ ನೀನೇ ಹೇಳ್ದೆ, ಯಾರಪ್ಪ ಕಿರಿಕಿರ್ತಿ ಅವರು ಕರ್ಕೊಂಡು ಹೋಗ್ಬಿಟ್ಟು ಜುಡಿಯೋಗೆಲ್ಲ ಕರ್ಕೊಂಡು ಹೋದ್ರು, ಹಂಗೆ ಹಿಂಗೆ ಅಂತೆಲ್ಲ ನನ್ನ ಹತ್ರ ಹೇಳಿದೆ. ಕರೆಕ್ಟ್ ಅಲ್ವಾ? ಅದು ಪರ್ಸನಲಿ ಬ್ರೋ, ಪರ್ಸನಲಿ ಅಲ್ಲ ಹೇಳ್ತಿರೋದು. ನೀನ್ ಅದನ್ನ ಹೇಳಿರೋದು. ನಾನ್ ಇನ್ನೊಂದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ದ ಅಂತಂದ್ರೆ ನಿನಗೆ ಹೆಂಗಾಗುತ್ತೆ? ನೀನೇ ಯೋಚನೆ ಮಾಡು. ನೀವ್ ಹೇಳೋದು ನನ್ಗೆ ಅರ್ಥ ಆಯ್ತು. ಬಟ್ ನಮ್ಮನ್ನ ತಪ್ಪಲ್ವೋ? ಕರೆಕ್ಟ್, ನೀನೇ ಒಪ್ಕೋ ಹೇಳ್ಬೇಕಾದ್ರೆ. ಈಗ ಒಂದ್ ಮಾತು ಹೇಳ್ತೀನಿ ನೋಡಿ. ಇವಾಗ ಚಂದನ್ ಗೌಡ್ರು ಕಾಸು ಇಸ್ಕೊಂಡಿರೋದು ನಿನ್ನ ಹತ್ರ ಪ್ರೂಫ್ ಇದೆಯಾ? ಪ್ರೂಫ್ ಇಲ್ಲ, ಬಟ್ ಅಭಿ ನನ್ಗೆ ಹೇಳಿದಾನಲ್ಲ. ಅಭಿ ಹೇಳಿದ ನಿನ್ಗೆ? ನನ್ ಡಿಬೇಟ್ ಕರೆದ್ರೆ ಇವಾಗ ಅದೆಲ್ಲ ನಾನು ಹೇಳ್ತಿರೋದು. ಇವಾಗ ಚಂದನ್ ಗೌಡ್ರು ಕಾಸು ಇಸ್ಕೊಂಡಿರೋದು ನೀನ್ ಕಣ್ಣಾರೆ ನೋಡಿದ್ಯಾ? ಯಾರ್ ತಾನೇ ನೋಡ್ತಾರ ಬ್ರೋ? ಅವ್ರವ್ರು ಎಕ್ಸ್ಪ್ಲೇನ್ ಮಾಡ್ಕೊಂಡು ನನ್ ಮುಂಚೆ ತಗೊಂಡ್ ನೋಡಿ ಕೊಡ್ತಾ ಇದೀವಿ, ನೀವೇ ಸಾಕ್ಷಿ ಅಂತಾರ ಬ್ರೋ. ಅದಲ್ಲಪ್ಪ, ನೀನ್ ಇಸ್ಕೊಂಡಿರೋದ್ ನೋಡಿದ್ರೆ ನಿನ್ನ ವಿಡಿಯೋದಲ್ಲಿ ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ. ಆಯ್ತಾ? ನೀನ್ ನೋಡ್ದಾರನೇ ಅಲಿಗೇಷನ್ ಮಾಡೋದ್ ತಪ್ಪಲ್ವಾ? ಯಾರೇ ಆಗ್ಲಿ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ, ಯಾರ ಮೇಲಾದ್ರೂ ಒಂದು ಸತಿ ನೀನ್ ಅಲಿಗೇಷನ್ ಮಾಡ್ತಿದ್ಯಾ ಅಂತಂದ್ರೆ ಅದು ಕಣ್ಣಾರೆ ನೋಡಿದ್ರೆ ಅವ್ರ ಮೇಲೆ ಅಲಿಗೇಷನ್ ಮಾಡ್ಬೋದು. ಕಣ್ಣಾರೆ ನೋಡ್ದಾರ ಇದ್ದ ಅಂತಂದ್ರೆ ಅಲಿಗೇಷನ್ ಮಾಡೋದ್ ತಪ್ಪಲ್ವೋ? ಬಟ್ ಅವರು ಮಾಡ್ತಾ ಇರೋದು ಏನ್ ಅಲಿಗೇಷನ್ ಮಾಡಿದಾರೆ ಅವರು? ಇಸ್ಬುಡ ಸಿಕ್ತೋ ಬಲ್ಲ ಮುಳಗಳಿಂದ ಇವರೇ ವೀರೇಂದ್ರ ಹೆಗ್ಡೆ ಅವರೇ ಹಿಂಗ್ ಮಾಡಿದ್ರು. ನಿನ್ಗೆ ಇವ್ರು ಮಾತ್ರ ಕಣ್ಣು ಕಾಣಿಸಿದ್ರ? ನಿನ್ ಮೀಡಿಯಾದವ್ರು ಕಣ್ಣು ಕಾಣಿಸಿಲ್ವಾ ನಿನ್ಗೆ? ಮೀಡಿಯಾದವ್ರು